ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಮಂಜುನಾಥ್ ಐಜಿ, ಮೈಂಡ್ ಪವರ್ ಟ್ರೈನರ್ ಆ್ಯಂಡ್ ಲೈಫ್ ಮ್ಯಾನೇಜ್ಮೆಂಟ್ ಕೋಚ್. ನಿಮ್ಮನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸುತ್ತಿದ್ದೇನೆ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ಮೆಮರಿ ಪವರ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಮೆದುಳಿನ ಅವಶ್ಯಕತೆ ಎಷ್ಟಿರುತ್ತದೆ ಮತ್ತು ನಮ್ಮ ಮೆದುಳಿನ ಪ್ರಾಮುಖ್ಯತೆ ಏನು ಮತ್ತು ನಮ್ಮ ಮೆಮರಿ ಪವರನ್ನು ನಾವು ಅಭಿವೃದ್ಧಿ ಪಡಿಸ್ಕೊಳ್ಬೇಕಾದ್ರೆ ಆ್ಯಸ್ ಅ ಸ್ಟೂಡೆಂಟಾಗಿ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ವಿಷಯಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಿಕ್ಕೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಒಂದು ಮೆಮರಿ ಪವರ್ನ ಸೆಮಿನಾರನ್ನು ನಾನು ಒಂದು ಶಾಲೆಯಲ್ಲಿ ನಾನು ಮಾಡಿದ್ದೆ. ಆ ಸೆಮಿನಾರಿನ ವಿಷಯಗಳನ್ನು ಈ ಒಂದು ವಿಡಿಯೋ ಮೂಲಕ ನಿಮಗೆ ಹಂಚಿಕೊಳ್ತಾ ಇದ್ದೀನಿ. ಇದು ಹಲವಾರು ಭಾಗಗಳಲ್ಲಿ ಬರಲಿಕ್ಕೆ ಹೋಗ್ತಾ ಇದೆ. ಆ ಒಂದು ಸಿರೀಸ್ನ ಮೊದಲ ವಿಡಿಯೋ ಇದಾಗಿದೆ ಫ್ರೆಂಡ್ಸ್. ಹಾಗಾದರೆ ಆ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಆನ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಪ್ರಾರಂಭಿಸೋಣ. ಒಂದೂರಲ್ಲಿ ಭೀಮ ಎನ್ನುವ ಬಲಶಾಲಿಯಾದಂತಹ ಒಬ್ಬ ಯುವಕ ಇರ್ತಾನೆ. ಅವನು ತುಂಬ ದಷ್ಟಪುಷ್ಟವಾದ ಶರೀರವನ್ನು ಹೊಂದಿರ್ತಾನೆ, ಆದರೆ ಮಾಡಲಿಕ್ಕೆ ಯಾವುದೇ ಒಂದು ಕೆಲಸ ಇರಲಿಲ್ಲ. ಆದ್ದರಿಂದ ಕೆಲಸವನ್ನು ಹುಡುಕುತ್ತಾ ಅಲ್ಲಿ ಇಲ್ಲಿ ಅಲೆದಾಡುತ್ತಿರುವಾಗ ಒಂದು ಕಟ್ಟಿಗೆ ಮಿಲ್ ಕಾಣಿಸುತ್ತೆ. ಸೊ ಕಟ್ಟಿಗೆ ಮಿಲ್ಲಲ್ಲಿ ಹೋಗ್ಬಿಟ್ಟು ಅವನೇನ್ ಮಾಡ್ತಾನೆ, ಸರ್ ನನಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ, ಪ್ಲೀಸ್ ನನಗೊಂದು ಜಾಬ್ ಕೊಡಿ ಅಂತ ಕೇಳ್ತಾನೆ. ಸೊ ನೋಡ್ಲಿಕ್ಕೆ ದಷ್ಟಪುಷ್ಟವಾಗಿರ್ತಾನೆ, ಸೊ ತುಂಬಾ ಪವರ್ಫುಲ್ ಇರ್ತಾನೆ. ಅದಕ್ಕೋಸ್ಕರ ದ ಓನರ್ ಆಫ್ ದ ಸಾ ಮಿಲ್ ಆಫರ್ಡ್ ಹಿಮ್, ಅವನಿಗೆ ಜಾಬ್ ಆಫರ್ ಮಾಡ್ತಾನೆ. ಒಂದು ಕೊಡ್ಲಿ ಕೊಟ್ಬಿಟ್ಟು, ಹೊಸದಾದಂತ ಕೊಡ್ಲಿ ಕೊಟ್ಟು, ನೀನು ಕಟ್ಟಿಗೆ ಕೆಲಸ ಮಾಡುವಂತ ಒಂದು ಕಟ್ಟಿಗೆ ಕಡಿಯೋ ಕೆಲಸ ಕೊಡ್ತಾನೆ. ಸೊ ಫಸ್ಟ್ ಏನಾಯ್ತು, ಆ ಯುವಕನಿಗೆ ಕೆಲಸ ಸಿಕ್ಕಂತ ಖುಷಿಯಲ್ಲಿ ತುಂಬಾ ಹುಮ್ಮಸ್ಸಿನಿಂದ ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ಸುಮಾರು 10 ಕ್ವಿಂಟಲ್ ಕಟ್ಟಿಗೆ ಕಡಿತಾನೆ. ಎಷ್ಟು ಕ್ವಿಂಟಲ್? ಆಮೇಲೆ ಸೆಕೆಂಡ್ ಡೇ ಅದೇ ಸೇಮ್ ಯುವಕ ಮತ್ತೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಸೇಮ್ ವರ್ಕ್ ಮಾಡ್ತಾನೆ. ಬಟ್ ಸೆಕೆಂಡ್ ಡೇ ಅವನಿಂದ ಕೇವಲ 7 ಕ್ವಿಂಟಲ್ ಕಟ್ಟಿಗೆಗಳನ್ನ ಮಾತ್ರ ಕಡಲಿಕ್ಕೆ ಸಾಧ್ಯ ಆಗ್ತದೆ. ಎಷ್ಟು? ಅಂಡ್ ಅಗೇನ್ ಹಿ ಕಮ್ಸ್ ಥರ್ಡ್ ಡೇ, ಅಗೇನ್ ಹಿ ಸ್ಟಾರ್ಟ್ಸ್ ವರ್ಕಿಂಗ್ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್. ಬಟ್ ಆನ್ ದಟ್ ಡೇ ಅವನಿಂದ ಕೇವಲ 3 ಕ್ವಿಂಟಲ್ ಕಟ್ಟಿಗೆಗಳನ್ನ ಮಾತ್ರ ಕಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಡೇ ಬೈ ಡೇ ಅವನಿಂದ ಕೆಲಸ ಮಾಡುವಂತ ಪ್ರಮಾಣ ಸೇಮ್ ಆಗಿದ್ರು ಸಹ ರಿಸಲ್ಟ್ ಕಡಿಮೆ ಆಗ್ತಾ ಬಂತು. ಕೊನೆಗೆ ಅಟ್ ದ ಎಂಡ್ ಆಫ್ ದ ವೀಕ್, ವಾರದ ಕೊನೆಯ ದಿನ, ಅವನು ಬೆಳಿಗ್ಗೆಯಿಂದ ಸಂಜೆ ತನಕ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾನೆ, ತುಂಬಾ ಬೆವರು ಹರಿಸ್ತಾ ಇರ್ತಾನೆ, ತುಂಬಾ ಶ್ರಮ ಪಡ್ತಾ ಇರ್ತಾನೆ. ಬಟ್ ಸ್ಟೂಡೆಂಟ್ಸ್, ಅವತ್ತು ಅವನಿಂದ ಒಂದು ಮರದ ಪೀಸನ್ನ ಕಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ನೌ ಮೈ ಕ್ವಶನ್ ಈಸ್, ಫಸ್ಟ್ ಡೇ ಎಷ್ಟು ಕ್ವಿಂಟಲ್ ಕಟ್ಟಿಗೆ ಕಡಿದ? ಅಂಡ್ ಸೆಕೆಂಡ್ ಡೇ, ಅಂಡ್ ದೆನ್ ಥರ್ಡ್ ಡೇ, ಅಂಡ್ ಅಟ್ ಎಂಡ್ ಆಫ್ ದ ವೀಕ್ ಝೀರೋ. ಓಕೆ, ಸೊ ಹಾಗಾದ್ರೆ ಅವನಿಂದ ಈ ರಿಸಲ್ಟ್ ಯಾಕೆ ಕಡಿಮೆ ಆಗ್ತಾ ಬರ್ತಾ ಇದೆ? ಎನಿಬಡಿ? ಆ ರಿಸಲ್ಟ್ ಯಾಕೆ ಕಡಿಮೆ ಆಗ್ತಾ ಬರ್ತಾ ಇದೆ? ಎಸ್ ಮಾ. ಸೊ ಫಸ್ಟ್ ಡೇ ಎಷ್ಟು ಹುಮ್ಮಸ್ ಇಟ್ಕೊಂಡಿದ್ನೋ ಅಷ್ಟೇ, ಅದಕ್ಕಿಂತಲೂ ಅತಿ ಹುಮ್ಮಸ್ಸನ್ನ ಅವನು ಅಟ್ ದ ಎಂಡ್ ಆಫ್ ದ ಡೇ ಇಟ್ಕೊಂಡಿದ್ದಾನೆ. ಬಟ್ ಅವನಿಂದ ಆಗ್ತಾ ಇಲ್ಲ, ಹುಮ್ಮಸ್ಸು ಕಡಿಮೆ ಆಗಿಲ್ಲ. ಎಸ್, ಫಸ್ಟ್ ಡೇ ಹೆಂಗ್ ಮನಸ್ಸು ಕೊಟ್ಟು ಮಾಡ್ತಾ ಇದ್ನೋ ಅದೇ ರೀತಿ ಮನಸ್ಸು ಕೊಟ್ಟು ಮಾಡ್ತಾ ಇದ್ದಾನೆ. ಬಟ್ ಆದ್ರೂ ಅವನಿಂದ ರಿಸಲ್ಟ್ ಬರ್ತಾ ಇಲ್ಲ. ಯಾಕೆ? ಫಸ್ಟ್ ಡೇ ಎಷ್ಟು ಶಕ್ತಿ ಇತ್ತಲ್ಲ ಅಷ್ಟೇ ಸೇಮ್ ಶಕ್ತಿನೂ ಇದೆ, ಸೇಮ್ ಪವರ್ ಆಗ್ತದೆ, ಇನ್ನೂ ಜಾಸ್ತಿ ಪವರ್ ಆಗ್ತದೆ. ಬಟ್ ಸ್ಟಿಲ್ ಅವನಿಂದ ರಿಸಲ್ಟ್ ಬರ್ತಾ ಇಲ್ಲ. ಆನ್ಸರ್ ಕೈ ಎತ್ಬೇಕು ನನಗೆ. ಫಸ್ಟ್ ಡೇ ಎಷ್ಟು ಇಂಟ್ರೆಸ್ಟ್ ಅನ್ನ ಹೊಂದಿದ್ನೋ ಅದೇ ಇಂಟ್ರೆಸ್ಟ್ ಇವತ್ತಿದೆ, ಬಟ್ ಸ್ಟಿಲ್ ರಿಸಲ್ಟ್ ಬರ್ತಾ ಇಲ್ಲ. ದ ಮೇನ್ ಆನ್ಸರ್ ತುಂಬಾ ಮೇನ್ ಆನ್ಸರ್ ಇದೆ. ಕೂತ್ಕೊಳ್ಳಿ ಹೇಳ್ತೀನಿ, ನೀವ್ ಹೇಳಿದ್ ಕರೆಕ್ಟ್. ಬಟ್ ಫಸ್ಟ್ ಡೇ ಅವನಿಂದ ಜಾಸ್ತಿ ಕಟ್ಟಿಗೆ ಕಡ್ಲಿಕ್ಕೆ ಸಾಧ್ಯ ಆಯ್ತು, ಇವತ್ತು ನೋಡಿದ್ರೆ ಕಟ್ಟಿಗೆ ಕಡ್ಲಿಕ್ಕೆ ಸಾಧ್ಯ ಆಗ್ತಲ್ಲ. ಯಾಕೆ ಗೊತ್ತಾ? ಅವನು ಆ ವಾರ ಪೂರ್ತಿ ಯಾವಾಗಾದ್ರೂ ತನ್ನ ಕೊಡ್ಲಿನ ಚೂಪ್ ಮಾಡಿದಾನ? ಆನ್ಸರ್ ಈಸ್ ಅಬ್ಸಲ್ಯೂಟ್ಲಿ ನೋ. ಎಸ್ ಆರ್ ನೋ? ಸೊ ಸ್ಟೂಡೆಂಟ್ಸ್, ಫಸ್ಟ್ ಡೇ ಅವನಿಗೆ ಕೊಟ್ಟಂತ ಕೊಡ್ಲಿ ಏನಿತ್ತು?
ಹೊಸದಾದಂತ ಕೊಡ್ಲಿ ಇತ್ತು, ತುಂಬಾ ಶಾರ್ಪ್ ಇತ್ತದು. ಸೊ ಅದರಿಂದ ಕೆಲಸ ಮಾಡಿದಾಗ ಏನಾಯ್ತು, ಅವ್ನಿಗೆ 10 ಕ್ವಿಂಟಲ್ ಕಟ್ಟಿ ಕಡೆ. ಬಟ್ ಸೆಕೆಂಡ್ ಡೇ ಬಂದು ಅವನು ವರ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕಾಗಿತ್ತು, ಆ ಕೊಡ್ಲಿನ ಒಂದ್ 10 ನಿಮಿಷ ಟೈಮ್ ತಗೊಂಡು ಚೂಪ್ ಮಾಡಿದ್ದೆ ಆದ್ರೆ ಸೆಕೆಂಡ್ ಡೇ ಅವನು 20 ಕ್ವಿಂಟಲ್ ಕಟ್ಟಿಗೆ ಕಡಿಬಹುದಾಗಿತ್ತು. ಎಸ್ ಆರ್ ನೋ? ಸೊ ನೋಡಿ, ಅವನು ಮೊಂಡಾದಂತ ಕೊಡ್ಲಿನ ಹೀಗಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು, ಅವನಿಗೆ ರಿಸಲ್ಟ್ ಅನ್ನೋದು ಬರ್ತಾ ಇಲ್ವಾ. ಅದೇ ರೀತಿ ಸ್ಟೂಡೆಂಟ್ಸ್, ಸಿನ್ಸ್ LKG ಯು ಹ್ಯಾವ್ ಬಿನ್ ಲರ್ನಿಂಗ್ ಇನ್ ಯುವರ್ ಸ್ಕೂಲ್ ನಾವು. ಓಕೆ, ಸೊ ನೀವು LKG ಇಂದ ಕಲಿತಾ ಇದ್ದೀರಾ. ನೀವು ಈಗ 6th ಇರ್ಬೋದು, 7th ಇರ್ಬೋದು, 8th ಇರ್ಬೋದು, 9th ಇರ್ಬೋದು ಅಂಡ್ 10th ಇರ್ಬೋದು ಇಲ್ಲಿ. ಸೊ ನೀವು ಯಾವಾಗಾದ್ರೂ ಹ್ಯಾವ್ ಯು ಎವರ್ ಟೇಕನ್ ಅ ಟೈಮ್ ಫಾರ್ ಸ್ಯಾಫ್ರಾನ್ ಯುವರ್ ಆಕ್ಸ್ ಕಾಲ್ಡ್ ಬ್ರೈನ್? ನಿಮ್ಮ ಬ್ರೈನ್ ಅನ್ನು ಯಾವಾಗಾದ್ರೂ ನೀವು ಶಾರ್ಪ್ ಮಾಡ್ಕೊಂಡಿದ್ದೀರಾ? ಹಲೋ, ದ ಆನ್ಸರ್ ಇಸ್ ಅಬ್ಸಲ್ಯೂಟ್ಲಿ ನೋ. ನೋಡಿ ಫ್ರೆಂಡ್ಸ್, ಅಲ್ಲಿ ಹೇಗೆ ಭೀಮನಿಗೆ ತನ್ನ ಮೊಂಡಾದಂಥ ಕೊಡ್ಲಿಯಿಂದ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದರೂ ಸಕ್ಸಸ್ ಸಿಗ್ತಾ ಇಲ್ವೋ, ಅದೇ ರೀತಿ ನಮ್ಮ ಮಿದುಳು ಅನ್ನುವ ಕೊಡ್ಲಿನ ನಾವು ಹರಿತಗೊಳಿಸದಿದ್ದರೆ, ನಾವು ಶಾರ್ಪನ್ ಮಾಡಿಕೊಳ್ಳದಿದ್ದರೆ ಅದು ಚೆನ್ನಾಗಿ ಕೆಲಸ ಮಾಡಲ್ಲ. ಆದ್ದರಿಂದ ನಾವೆಲ್ಲರೂ ನಮ್ಮ ಮಿದುಳೆಂಬ ಕೊಡ್ಲಿಯನ್ನು ಚೂಪು ಮಾಡಿಕೊಂಡು ಅದರ ಉಪಯೋಗವನ್ನು ಜಾಸ್ತಿ ಮಾಡಿ ನಮ್ಮ ಎಜುಕೇಷನಲ್ಲಿ ಸಕ್ಸಸ್ಸನ್ನು ಗಳಿಸೋಣ ಎಂದು ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ 2ನೇ ಭಾಗದಲ್ಲಿ ಮತ್ತೆ ಹೊಸ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿ. ತಾವೆಲ್ಲರೂ ಪ್ರೀತಿಪೂರ್ವಕವಾಗಿ ಈ ವಿಡಿಯೋನ ಇಲ್ಲಿ ತನಕ ವೀಕ್ಷಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.